ನಮಸ್ತೆ ವೀಕ್ಷಕರೇ, ಇವತ್ತು ಶ್ರೀ ರಾಘವೇಂದ್ರ ಪವಾಡದಲ್ಲಿ 2ನೇ ಸರಣಿಯಲ್ಲಿ ಬರ್ತಾ ಇದ್ದೀವಿ. ಇವತ್ತಿನ ದಿನ ನಿಮ್ಮ ಮುಂದೆ ಒಂದು ಅಪರೂಪದ ವ್ಯಕ್ತಿಯ ಪರಿಚಯ ಮಾಡಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ NR ಕಾಲೋನಿ ಬಸವನಗುಡಿ ರಾಯರ ಮಠದಲ್ಲಿರುವ ಅಪರೂಪದ ವ್ಯಕ್ತಿ ಅಂದರೆ 48 ವರ್ಷದಿಂದ ಅವರು ರಾಯರ ಸೇವೆಯನ್ನು ಸಲ್ಲಿಸುತ್ತಾ ದೀರ್ಘಕಾಲವಾಗಿ ಬಂದಿದ್ದಾರೆ. ಶ್ರೀ ಧೀರೇಂದ್ರಾಚಾರ್ ಅವರ ಬಗ್ಗೆ ಹೇಳಬೇಕು ಅನ್ನೋದು ತುಂಬ ಹೆಮ್ಮೆ ಇದೆ. ನಾವು ಚಿಕ್ಕ ವಯಸ್ಸಿದ್ದಾಗಲಿಂದ ಅವ್ರು ನೋಡಿದ್ದೀವಿ. ಇವತ್ತಿನ ದಿನ ಇಲ್ಲಿ ಅವ್ರ ಜೊತೆ ನಾವು ಮಾತಾಡಬೇಕು ಅಂದರೆ ನಮ್ಮದು ಒಂದು ದೊಡ್ಡ ಪುಣ್ಯ ಅಂತಲೇ ಅನಿಸ್ತಾ ಇದೆ. ಆಚಾರ್ಯ ನಮಸ್ಕಾರ. ಇಷ್ಟು ವರ್ಷ ರಾಯರ ಸೇವೆ ಮಾಡಿದ್ದೀರಾ. ನಿಮಗೆ ನಿಮ್ಮ ಜೀವನದಲ್ಲಿ ರಾಯರ ಪವಾಡ ಏನಾಗಿದೆ ಅಂತ ನಿಮ್ಮ ಅನುಭವ ತಿಳಿಸ್ಕೊಡ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಂಗೋ ತುಂಗತರಂಗ ಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗಬಾಲಯಲಸನ್ ಮಂತ್ರಾಲಯಾಖ್ಯೆ ಪುರೇ ನವ್ಯೇಂದ್ರೋಪಲನೀಲಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ರುವಂ ಮಂಗಳಂ. ಮಂತ್ರಾಲಯ ಪ್ರಭುಗಳ ಮೂಲ ಬೃಂದಾವನ ನರಸಿಂಹರಾಜ ಕಾಲೋನಿಯಲ್ಲಿ ಪ್ರತಿಷ್ಠಾಪನೆಯಾಗಿ 77 ವರ್ಷ ಆಯಿತು. ಇಲ್ಲಿ ನಾನು 48 ವರ್ಷದಿಂದ ಅವರ ಸೇವೆಯನ್ನು ಅವರ ಅನುಗ್ರಹದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ಜೀವನದಲ್ಲಿ ನಾನು ಅವ್ರನ್ನ ನೋಡತಕ್ಕಂಥ ವಿಶೇಷ ಅಂತಂದರೆ, ನಾನು ಮಠಕ್ಕೆ ಸೇರಿ ಹೊಸ್ತರಲ್ಲಿ ನಾನು ಸ್ವಲ್ಪ ಗೌರ್ಮೆಂಟ್ ಕೆಲಸಕ್ಕೆ ಹೋಗಬೇಕು ಅನ್ನೋದು ಆಸೆ ಇತ್ತು. ನನಗೆ ಆಸೆ ಇತ್ತದು. ಒಂದು ಪೊಲೀಸ್ ಕೆಲಸಕ್ಕೂ ಬಂದಿತ್ತು ನನಗೆ. ಆವಾಗ ಒಂದು ದಿವಸ ನಾನು ಮಠ ಬಾಗಿಲು ತೆಗೆಯೋದು ಲೇಟಾಯಿತು. ಒಂದೇ ಇಲ್ಲಿದ್ದ ಅಧಿಕಾರಿಗಳು ಬಾಗಿಲು ತೆಗೆದಾಗ ಲೇಟ್ ಆಗಿದ್ದಕ್ಕೆ ಅವರು ಅಂದೇ ಅನ್ಬೇಕು ಅಂದ್ರೆ, ಅವಾಗ ನನ್ನ ಮನಸ್ಸಿಗೂ ಭಾಳ ಬೇಜಾರಾಯಿತು. ಅವತ್ತು ಇದೇ ನನಗೆ ಅವಾಗಿನ್ನೂ ನನಗೂ ವಿವಾಹ ಆಗಿರಲಿಲ್ಲ. ನಾನು ಇಲ್ಲೇ ಇರ್ತಿದ್ದೆ. ಆ ಶ್ರೀನಿವಾಸ ಏರ್ಪೋರ್ಟ್ ಆಗಿಲ್ಲ, ಅಲ್ಲಿ ಮಲಗಿದ್ದೆ. ರಾತ್ರಿ 2 ಗಂಟೆನಲ್ಲಿ ಒಬ್ಬರು ವಯಸ್ಸಾದರು, ಅವ್ರನ್ನ ಇವತ್ತು ಹೇಳಿದ್ರು ನೀವು ನಂಬೋದಿಲ್ಲ, ನಮ್ಮ ಕಣ್ಣಿಂದ ನೋಡ್ಲಿಕ್ಕೂ ಸಾಧ್ಯವಿಲ್ಲ. ಅಂಥ ವಿರಾಜಮಾನವಾದ ಮಹಾನುಭಾವರು ಬಂದು ಹೇಳಿದ್ರು, ಯಾವ ಕೆಲಸ ಬೇಕಿಲ್ಲ, ಯಾವ ಬದುಕಬೇಕಿಲ್ಲ, ನೀನು ಕೊನೆ ಉಸಿರೋ ತನಕ ನಾನು ನೀನು ಕಾಪಾಡ್ತೀನಿ, ನನ್ನ ಹತ್ರ ಸೇವೆ ಮಾಡ್ಕೊಂಡಿನಿ. ಅದೊಂದು ದೃಢದಲ್ಲಿ ಇವತ್ತು ನಾನು 48 ವರ್ಷ ನಾನು ಇಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. ಅವ್ರು ಕಾಪಾಡ್ತಾರೆ. ಅಂಥ ಮಹಾನುಭಾವರು ಹೇಳಬೇಕು ಅಂದರೆ, ನನಗೆ ಸ್ವಪ್ನದಲ್ಲಿ ಅನುಗ್ರಹವನ್ನು ಮಾಡಿದಂಥ ಮಹಾನುಭಾವರವರು. ಅಷ್ಟು ವಿಶೇಷವಾದ ಸನ್ನಿಧಾನ ಇದು ಪ್ರಾಪ್ತ. ನೀವು ಹೇಳ್ತಾ ಇದ್ದಾನೆ ಮೈಯೆಲ್ಲ ಜುಮ್ಮಂತ ಇದೆ. ಇಲ್ಲಮ್ಮ, ನಾನು ಅದನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ. ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ದೊಡ್ಡ ವ್ಯಕ್ತಿ ಅಂತಂದರೆ, ಈ ಗೋಡೆಯಿಂದ ಆ ಗೋಡೆ ತನಕ ಇದ್ದಾರೆ ಅವರು ಮಹಾನುಭಾವರು. ಅವರು ಮುಖದ ಒಂದು ವರ್ಚಸ್ಸು ನಿಮ್ಮ ಕೈಲಿ ಈ ಲೈಟ್ ಏನೂ ಮಾಡಲೇ ಅರ್ದು. ನೀವೇ ಪುಣ್ಯ. ಪ್ರಕಾಶ ಚಂದ್ರ ಮಹಾನುಭಾವರು. ಅಂಥ ಮಹಾನುಭಾವರು ಇಲ್ಲಿ ವಿಶೇಷ ಸನ್ನಿಧಾನ ನನ್ನನ್ನು ಉದ್ಧಾರ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಒಂದು ಅವರ ವಿಶೇಷ ಪವಾಡ ಹೇಳಬೇಕು ಅಂತಂದರೆ, ಇಲ್ಲಿ ಒಬ್ಬರು ಕುಲಕರ್ಣಿ ಅಂತ ಒಬ್ಬರು ಬನಶಂಕರಿ 2nd ಸ್ಟೇಜಲ್ಲಿದ್ದರು. ಅವರ ತಂಗಿ ಮಗುವಿಗೆ ಅಮೇರಿಕಾದಲ್ಲಿ ಆರಾಧನೆ, ಮೊದಲನೇ ಆರಾಧನೆ 2ನೇ ದಿವಸ ಆ ಮಗುಗೆ ಬ್ರೈನಲ್ಲಿ ಏನೋ ಇದಾಗ್ಬಿಟ್ಟು ಏನು ಆಗೋದಿಲ್ಲ, ಇನ್ನು ಹೋಪ್ಲೆಸ್ಸು, ಮನೆಗೆ ಕರ್ಕೊಂಡೋಗಿ ಏನೋ ಸ್ಟೇಜಲ್ಲಿ ಬಂದಿತ್ತು. ಆಕೆ ಹತ್ಕೊಂಡು ಬಂದು ಇಲ್ಲಿ ರಾಯರ ಮುಂದೆ ಬಂದು, ನಾನು ರಥೋತ್ಸವ ಮಾಡಿಸ್ತೀನಿ, ನನ್ನ ಮಗುನ ಬದುಕಿಸ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ, ಬೃಂದಾವನದಿಂದ ಬಲಗಡೆ ಹೂವು ಬಿತ್ತು. ಅವತ್ತು ಅವರು ರಥೋತ್ಸವ ಮಾಡಿದ್ರು. ಅವರಿಗೆ ನಂಬಿಕೆ ಇರಲಿಲ್ಲ. ಅವ್ರು ಹೇಳಿದ್ರು, ಡಾಕ್ಟ್ರು ಕೈ ಬಿಟ್ಟಿದ್ದಾರೆ, 90 ಭಾಗ ಎಲ್ಲ ಹೋಯಿತು, ನಮ್ಮದೆಲ್ಲ ಆಯಿತು ಅಂತ. ಆದರೆ ಅವ್ರದ್ದು ಅನುಗ್ರಹ ಪವಾಡ ಅನ್ನೋಗೆ ಎಲ್ಲಿ ಅಮೇರಿಕ, ಎಲ್ಲಿ ಇದು ನೋಡಿ, ಅವ್ರದ್ದು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತೇಳಿ ಇಲ್ಲಿ ರಥೋತ್ಸವ ಮಾಡಿ ಅಲ್ಲಿ ಮಾಡಿದ್ಮೇಲೆ ಡಾಕ್ಟ್ರ್ ಹೇಳಿದ್ರಂತೆ, ಮೆಡಿಸನಲ್ಲೇ ಕ್ಯೂರ್ ಮಾಡ್ತೀವಿ, ಆಪ್ರೇಷನ್ ಬೇಡ, ಏನು ಬೇಡ, ಮದುಗೂ ಒಳ್ಳೆಯದಾಗತ್ತೆ. ಹೀಗೆ ಅನಂತವಾಗಿ ಜನಗಳಲ್ಲಿ ಸೇವೆಯನ್ನು ಪಡೆದಿದ್ದಾರೆ. ಒಂದು ಉದಾಹರಣೆಗೆ, ಒಂದು ಹೆಣ್ಣುಮಗಳು 43 ವರ್ಷ ವಿವಾಹ ಆಗಿರಲಿಲ್ಲ. ಇಲ್ಲ 4 ಸಂದ್ರದಿಂದ ಬರೋರು ದಿನ ತಗೊಂಡು ಬಂದು ನಮಸ್ಕಾರ ಹಾಕೋದು, ಜಯ ಜಯ ವಿಜಯ ರಾಘವೇಂದ್ರ ಇದು ಹೇಳ್ತಾ ಇರೋದು ಮಾಡ್ತಾರೆ. ಒಂದು ದಿವಸ ಅಂತ ಹೆಣ್ಣುಮಗಳು ಮನಸ್ಸಿಗೆ ಬೇಜಾರಾಗಿ, ತಂದೆ ಇಲ್ಲ, ಅಣ್ಣನ ಬಂದಿದ್ದರು, ಇನ್ನೇನು ಜೀವನ ಬೇಡ ನನಗೆ ಅನ್ನೋ ಥರದಲ್ಲಿ ಬಂದು ಅವತ್ತು ಅಳ್ತಾ ಕೂತ್ಕೊಂಡಾಗ ಯಾರೋ ಅವರು ರಾಯರು ಭಕ್ತರು ಬಂದು ಬಾಳೆಹಣ್ಣು ಕೊಟ್ಟು ಇದು ಮಾಡಿ ಹೋದರೆ, ಇಲ್ಲಿ ನಮಸ್ಕಾರ ಅವಾಗೆ ಅವಾಗ ಹೆಣ್ಮಗಳ ಅಂತ ಕೊಟ್ಟರೂ ಅವಳಿಗೆ ಅದರೊಳಗೆ ವಿಶ್ವಾಸವಿಲ್ಲ. ಆದ್ರೂ ಮನಸ್ಸಿಗೆ ಬೇಜಾರು. ಮನೆಗೆ ಹೋದಕ್ಕೆ ಎಷ್ಟು ದೊಡ್ಡ ಕರುಣೆ ರಾಯರ್ದು ಅಂತಂದರೆ, ಮನೆಗೆ ಬರತ್ತೆ ವರನ ಕರೆಯವ್ರು ಬಂದಿದ್ದರಂತೆ. 43 ವರ್ಷ 44 ವರ್ಷ ಹೆಣ್ಮಗಳಿಗೆ ಮನೆಗೆ ಬಂದು, ಇಲ್ಲ ಯಾರೋ ಹೇಳಿದ್ರು ನಿಮ್ಮಲ್ಲಿ ಹುಡುಗಿ ಇದಂತ, ನಮ್ಮಲ್ಲಿ ಹುಡುಗ ಇದ್ದಾನೆ, ನೀವು ಮದುವೆ ಮಾಡಿಕೊಡ್ಬೇಕು ಅಂತ. ಅತ್ಲಲ್ಲಿ 1 ವಾರ ದೇಶದಲ್ಲಿ ಮದುವೆ ಮಾಡಿಕೊಟ್ರು.
ಅದೆಷ್ಟು ಅಂತಲ್ಲ, ಇಲ್ಲಿ ಅವರ ಸನ್ನಿಧಾನ ಹೇಗೆ ಅಂತ ಹೇಳಲಿಕ್ಕಾಗಲ್ರಮ್ಮ. ಬೆಳಗಾಗಿ ಎದ್ದು ಬರ್ತಾರೆ, ಪ್ರದಕ್ಷಿಣೆ ನಮಸ್ಕಾರ ಆಗ್ತಾರೆ, ಉರುಳು ಸೇವೆ ಮಾಡ್ತಾರೆ, ಏನೇನು ಅಂತಿಕೆ ಇದೆ ಅದೆಲ್ಲವನ್ನು ಈಡೇರಿಸ್ತಾರೆ. ಆ ಈಡೇರಿಸ್ಬೇಕಾದ್ರೆ ನಮ್ಮಲ್ಲಿ ನಂಬಿಕೆ ಇರಬೇಕು, ನಮ್ಮಲ್ಲಿ ಪರಿಶುದ್ಧ ಭಕ್ತಿ ಇದ್ದಾಗ ಅದೆಲ್ಲವನ್ನು ನಡೆಸ್ತಾರೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಮಂತ್ರಾಲಯದಲ್ಲಿ ಏನು ಸನ್ನಿಧಾನ ಇದೆ, 2ನೇ ಮಂತ್ರಾಲಯ ಅಂತ ಹೇಳಿ ಈ ರಾಯರ ಸನ್ನಿಧಾನದಲ್ಲೇ ಇದೆ. ನೀವೆಲ್ಲರೂ ಚಿಕ್ಕ ಹುಡುಗರಿಂದ ಬಂದಿರೋರು, ನೀವೆಲ್ಲ ವರವನ್ನು ಪಡೆದಿರೋರು, ಅವರಿಂದ ಅನುಗ್ರಹ ಪಡೆದಿರೋರು. ಪ್ರತಿಯೊಂದು ವಿದ್ಯಾರ್ಥಿಗಳು ಅಷ್ಟೇ ಒಂದು ಪರೀಕ್ಷೆ ಅಂತಂದರೆ ಅವ್ರದ್ದು ಏನು ಹಾಲ್ ಟಿಕೆಟ್ ಇದೆ ಅದನ್ನೆಲ್ಲ ತಂದು ಪೂಜೆ ಮಾಡಿಸ್ಕೊಂಡು ಇದು ಮಾಡ್ಕೊಂಡು ಎಷ್ಟೆಷ್ಟು ಜನ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ರೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದು. ಇಂಥ ಮಂತ್ರಾಲಯ ಪ್ರಭುಗಳ ವಿಶೇಷ ಸನ್ನಿಧಾನ NR ಕಾಲೋನಿ ಮಠದಲ್ಲಿದೆ. ಇಲ್ಲಿ ಅನೇಕ ಭಕ್ತರು ಎಲ್ಲ ಉಪಕಾರವನ್ನು ಅವರಿಂದ ಪಡೆದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಸಂತೋಷವಾಗಿ ಹೇಳಬಲ್ಲೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಒಂದು 10 ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ನಿಮಗೂ ಅಷ್ಟೇ ಈ ಚಾನೆಲ್ನವರು ರಾಯರ ಒಂದು ವಿಶೇಷವಾದ ಅನುಗ್ರಹವನ್ನು ಎಲ್ಲ ಸಮಾಜಕ್ಕೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದೀರಾ. ಇದು ಇಲ್ಲಿಗೆ ನಿಲ್ಲಬಾರ್ದು, ಇದು ಸಾವಿರಾರು ಎಪಿಸೋಡ್ ನಡೆದು ಎಲ್ಲ ಭಕ್ತಾದಿಗಳನ್ನ ಉದ್ಧಾರ ಮಾಡ್ತಕ್ಕಂಥ ದೊಡ್ಡ ಯಜ್ಞ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಈ ಸಿಬ್ಬಂದಿ ವರ್ಗ ಏನಿದ್ದಾರೆ ನಿಮ್ಮೆಲ್ಲರಿಗೆ ಮಂತ್ರಾಲಯ ಪ್ರಭುಗಳು ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಇಡೀ ವಿಶ್ವಕ್ಕೆ ಇದನ್ನು ಬೆಳಗಿಸ್ತಕ್ಕಂಥ ಶಕ್ತಿಯನ್ನು ನಿಮ್ಮೆಲ್ಲರಿಗೆ ಕೊಡಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ.